ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಈಗಾಗಲೇ ಮಳೆಯ ಅಬ್ಬರ ಒಂದು ಕಡೆಗೆ ಮುಂದುವರೆದಿದೆ, ಇನ್ನೊಂದು ಕಡೆಗೆ ಐಆರ್ಬಿ ಅವಾಂತರೂ ಕೂಡ ಮುಂದುವರೆದಿದೆ ಅಂತಲೇ ಹೇಳ್ಬೋದಾಗಿದೆ. ಯಾಕಂದರೆ ನೀವು ದೃಶ್ಯದಲ್ಲಿ ನೋಡಬಹುದು, ಇದು ಕೋಡಿಬಾಗ್ ಕಾರವಾರ ನಗರದ ಹೊರವಲಯದಲ್ಲಿರುವಂಥ ಕೋಡಿಭಾಗದಲ್ಲಿರುವಂತಹ ಸೇತುವೆ ಇದು. ಈ ಸೇತುವೆ ಮಧ್ಯರಾತ್ರಿ 1 ಗಂಟೆಗೆ ಪೂರ್ತಿಯಾಗಿ ಕೊಲ್ಯಾಪ್ಸ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ನೀವು ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿ ಕೊಲ್ಯಾಪ್ಸ್ ಆಗಿದೆ ಅಂತ. ಯಾಕಂದರೆ ಪಿಲ್ಲರ್ಗಳು ಕರೆಕ್ಟ್ ಆಗಿದ್ದಾವೆ, ಆದರೆ ಸೇತುವೆ ಮೇಲ್ಭಾಗದಲ್ಲಿರುವಂಥ ಛಾವಣಿ ಏನಿದೆ ಪೂರ್ತಿಯಾಗಿ ಕುಸಿದುಕೊಂಡಿದೆ. ಈ ಛಾವಣಿ ಕುಸಿದಿರುವ ಹಿನ್ನೆಲೆಯಲ್ಲಿ ಈಗ ಬಂದಿರುವ ಮಾಹಿತಿಯ ಪ್ರಕಾರ ತಮಿಳುನಾಡು ಮೂಲದ ಲಾರಿ ಚಾಲಕ ಓರ್ವ ಇದ್ದ. ಆ ಲಾರಿ ಚಾಲಕನನ್ನು ಸಹಿತ ಇಲ್ಲಿರುವಂಥ ಮೀನುಗಾರರು ಮತ್ತು ಪೊಲೀಸರು ಮತ್ತು ಕಾವಲು ಪಡೆಯ ಕಾರ್ಯಾಚರಣೆಯಿಂದಾಗಿ ಆ ಲಾರಿ ಚಾಲಕನನ್ನು ಈಗಾಗಲೇ ಬಚಾವ್ ಮಾಡಲಾಗಿದೆ. ಆ ಲಾರಿ ಚಾಲಕ ಈಗಾಗಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಸಹಿತ ಪಡಿತಾ ಇದ್ದಾನೆ. ಆದರೆ ಇನ್ನು ಎಷ್ಟು ವಾಹನಗಳು ನಾಪತ್ತೆಯಾಗಿದೆ ಅಂತಲೂ ಸಹಿತ ಇದುವರೆಗೂ ಮಾಹಿತಿ ಸಿಗ್ತಾ ಇಲ್ಲ. ಯಾಕೆಂದರೆ ಮಧ್ಯರಾತ್ರಿ 1 ಗಂಟೆ ಆಗಿರುವಂತಹ ಘಟನೆ ಇದು. ಅಷ್ಟೇ ಅಲ್ಲದೆ ಈಗೇನು ನೀವು ನೋಡ್ತಾ ಇದ್ದೀರಾ, ಇದು ಕಾಳಿ ನದಿ ಪೂರ್ತಿಯಾಗಿ ತುಂಬಿ ಹರಿತಾ ಇದೆ. ಈ ಕಾಳಿ ನದಿ ಅರಬ್ಬಿ ಸಮುದ್ರಕ್ಕೆ ಸಂಗಮವಾಗುವಂತಹ ಸ್ಥಳ ಪೂರ್ತಿಯಾಗಿ. ಯಾಕಂದರೆ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಕಳೆದ 1.5 ತಿಂಗಳಿನಿಂದ ಅಬ್ಬರದ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲ ಜಲಾಶಯಗಳು ಸಹಿತ ಭರ್ತಿಯಾಗಿದೆ. ಅಷ್ಟೇ ಅಲ್ಲದೆ ಅಪಾಯದ ಮಟ್ಟ ಮೀರಿ ನದಿಗಳು ಹರಿತಾ ಇದೆ. ಅದರ ಹಿನ್ನೆಲೆಯಲ್ಲಿ ಸಹಜವಾಗಿ ಸಮುದ್ರದಲ್ಲಿಯೂ ಸಹಿತ ನೀರಿನ ಪ್ರಮಾಣವೂ ಸಹಿತ ಒಂದು ಕಡೆಗೆ ಹೆಚ್ಚಿಗೆ ಆಗಿದೆ ಅಂತ ಹೇಳ್ಬೋದಾಗಿದೆ. ಆ ಸಂದರ್ಭದಲ್ಲಿ ಈ ಘಟನೆ ಆಗಿರುವುದು ಜಿಲ್ಲಾಡಳಿತಕ್ಕೆ ಒಂದು ದೊಡ್ಡ ತಲೆನೋವು ಅಂತಲೇ ಹೇಳ್ಬೋದಾಗಿದೆ. ನೀವು ದೃಶ್ಯದಲ್ಲಿ ನೋಡಬಹುದು, 2 ಬ್ರಿಡ್ಜ್ಗಳಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಏನಂದರೆ ಈಗ ಕೊಲ್ಯಾಪ್ಸ್ ಆಗಿರುವ ಬ್ರಿಡ್ಜು 1983ರಲ್ಲಿ ನಿರ್ಮಾಣ ಮಾಡಿರುವಂಥ ಬ್ರಿಡ್ಜು. ಈ ಬ್ರಿಡ್ಜು IRB ಅವರೇನು ರಾಷ್ಟ್ರೀಯ ಹೆದ್ದಾರಿ 66 ನಿರ್ಮಾಣ ಮಾಡಬೇಕಾದ್ರೆ ಈ ಬ್ರಿಡ್ಜ್ನ ಗುಣಮಟ್ಟವನ್ನು ಪರೀಕ್ಷೆ ಮಾಡಬೇಕಾಗಿತ್ತು. ಆದರೆ ಪರೀಕ್ಷೆ ಮಾಡದೆ ಈ ಬ್ರಿಡ್ಜನ್ನು ಯಥಾವತ್ತಾಗಿ ಮುಂದುವರಿಸಿ ಅದರ ಪಕ್ಕದಲ್ಲಿ ಇನ್ನೊಂದು ಹೊಸ ಬ್ರಿಡ್ಜನ್ನು ನಿರ್ಮಾಣ ಮಾಡೋದ್ರ ಮೂಲಕ ಕೇವಲ ಒಂದು ಬ್ರಿಡ್ಜ್ ಹೊಸ ನಿರ್ಮಾಣ ಮಾಡಿಬಿಟ್ಟು ಅದನ್ನೇ ಅವರು ಮುಂದುವರಿಸಿದ್ರು. ಆದರೆ ಅವರ ಅಜಾಗರೂಕತೆಯಿಂದ ಈಗ ಈ ದೊಡ್ಡ ಅವಘಡ ಸಂಭವಿಸಿದೆ. ಅದೃಷ್ಟವಶಾತ್ ಇದುವರೆಗೂ ಬಂದ ಮಾಹಿತಿ ಪ್ರಕಾರ ಯಾವುದೇ ರೀತಿಯಂಥ ಪ್ರಾಣಹಾನಿ ಸಂಭವಿಸಿಲ್ಲ. ಆದರೆ ಈ ಸೇತುವೆ ಕೊಲ್ಯಾಪ್ಸ್ ಆಗಿರೋದು ರಾಷ್ಟ್ರೀಯ ಹೆದ್ದಾರಿ. ಯಾಕೆಂದರೆ ಇದು ಕಾರವಾರದಿಂದ ಗೋವಾಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ. ಇಲ್ಲಿ ಪ್ರಮುಖವಾಗಿ ಏನಂದರೆ ಆ ಸೈಡ್ ಗೋವಾ ಭಾಗದಲ್ಲಿರುವಂತಹ ಮಕ್ಕಳು, ಚಿಕ್ಕ ಮಕ್ಕಳು ಬೆಳಗ್ಗೆ 8 ಗಂಟೆ ಮೇಲೆ ಎಲ್ಲರೂ ಸಹಿತ ಶಾಲೆಗೆ ಬರ್ತಾರೆ ಕಾರವಾರಕ್ಕೆ. ಅಷ್ಟೇ ಅಲ್ಲದೆ ಕಾರವಾರದಿಂದ ಬಹಳಷ್ಟು ಜನರು ಗೋವಾಕ್ಕೆ ಕೆಲಸಕ್ಕೆ ಹೋಗ್ತಾರೆ. ಅವರು ಎಲ್ಲರಿಗೂ ಸಹಿತ ಈಗ ಇದು ಬಹಳಷ್ಟು ದೊಡ್ಡ ಸಮಸ್ಯೆ ಆಗಿದೆ ಅಂತ ಹೇಳ್ಬೋದಾಗಿದೆ. ಒಂದು ವೇಳೆ ಈ ಘಟನೆ ಏನಾದರೂ ಬೆಳಗಿನ ಜಾವ ಅಥವಾ ರಾತ್ರಿ 10 ಗಂಟೆ ಒಳಗಡೆ ಏನಾದರೂ ಸಂಭವಿಸಿದರೆ ಬಹಳಷ್ಟು ದೊಡ್ಡ ಪ್ರಾಣಹಾನಿ ಆಗ್ತಿತ್ತು ಅಂತಲೂ ಹೇಳ್ಬೋದಾಗಿದೆ. ಆದರೆ ಅದೃಷ್ಟವಶಾತ್ ಇದುವರೆಗೂ ಬಂದ ಮಾಹಿತಿಯ ಪ್ರಕಾರ ಯಾವುದೇ ರೀತಿಯಾದಂಥ ಪ್ರಾಣಹಾನಿ ಅಂತೂ ಆಗಿಲ್ಲ. ಆದರೆ ಈಗಾಗಲೇ ಏನು ಅದರ ಪಕ್ಕದಲ್ಲಿ ಏನು IRB ಅವರು ಕಳೆದ 10 ವರ್ಷಗಳ ಹಿಂದಷ್ಟೇ ಒಂದು ಸೇತುವೆ ನಿರ್ಮಾಣ ಮಾಡಿದ್ರು. ಆ ಸೇತುವೆ ಗುಣಮಟ್ಟವನ್ನು ಸಹಿತ ವರದಿ ಕೊಡುವಂತೆ ಈಗಾಗಲೇ ಜಿಲ್ಲಾಧಿಕಾರಿಗಳು IRB ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಅವರು ವರದಿ ಕೊಟ್ಟ ನಂತರ ಆ ಸೇತುವೆ ಮೇಲಿಂದ ಈಗಾಗಲೇ ವಾಹನಗಳನ್ನು ಸಹಿತ ಬಿಡ್ತೀನಿ ಅಂತಲೂ ಸಹಿತ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ.